ನಮಸ್ಕಾರ. ನಾನು ಇವತ್ತು ಪ್ರಸಾದ್ ವಿದ್ಯಾಸಂಸ್ಥೆಗೆ ಬಂದಿದ್ದೇನೆ. ಇಲ್ಲಿ ಮಕ್ಕಳಿಗೆ ಹೇಗೆ ಓದಿದ್ರೆ ಅಧಿಕವಾದ ಸಂಖ್ಯೆಯನ್ನು ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುವಂತ ಒಂದು ಉದ್ದೇಶದಲ್ಲಿ ಇಲ್ಲಿ ಬಂದಿದ್ದೀನಿ. ದಿಸ್ ಇಸ್ ಅಬೌಟ್ ವೈ ಐ ಆಮ್ ನಾಟ್ ಏಬಲ್ ಟು ಗೆಟ್ 100% ಅಂತ ಸಿಂಪಲ್ ಆಗಿ ಹೇಳ್ಬೋದು. ಈ ಒಂದು ಸಬ್ಜೆಕ್ಟ್ ಬಗ್ಗೆ 6 ಮತ್ತು 7ನೇ ತರಗತಿ ಮಕ್ಕಳಿಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಸೊ ಐ ಆಮ್ ಡಾಕ್ಟರ್ ರಾಜಶೇಖರ್ ಫ್ರಮ್ ನೇಚರ್ ಕ್ಯೂರ್, ಕಾಶ್ಯಪ್ ನೇಚರ್ ಕ್ಯೂರ್. ಪ್ರಕೃತಿ ಚಿಕಿತ್ಸೆಯ ವೈದ್ಯರು. ಪ್ರಕೃತಿ ಚಿಕಿತ್ಸೆಯಿಂದ ನಮಗೆ ಯಾವ ರೀತಿ ಆರೋಗ್ಯದ ಕಂಟ್ರೋಲ್ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ. ತುಂಬಾ ಜನಕ್ಕೆ ಅದರ ಅರಿವನ್ನ ತಿಳುವಳಿಕೆ ನೀಡ್ತಾ ಇದ್ದಾರೆ. ಕೆಲವು ಕಾಯಿಲೆಗಳನ್ನು ಮೇಲ್ ಮಾಡಿದ್ದಾರೆ. ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಶಾಲೆಗೆ ಒಂದ್ಸರಿ ಬನ್ನಿ ಅಂತ ಕರೆದೆ. ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸ ಚೆನ್ನಾಗಿ ಓದೋದು, ಪ್ರಾಕ್ಟೀಸ್ ಮಾಡೋದು, ಮೆಮೊರಿ ಪವರ್. ಮಾರ್ಕ್ಸ್ ಜಾಸ್ತಿ ತೆಗಿಬೇಕು ಅಂದ್ರೆ ಏನ್ ಬೇಕು? ಬೇಕು ಅಲ್ವಾ? ಅದನ್ನ ಈ 6, 7ನೇ ಕ್ಲಾಸ್ ಮಕ್ಕಳಿಗೆ ಸ್ವಲ್ಪ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಮುಂದಿನ ಕ್ಲಾಸ್ಗಳಿಗೆ ಅನುಕೂಲ ಆಗುತ್ತೆ ಅಂತ ಕೇಳಿದ್ದಕ್ಕೆ ನನ್ನ ರಿಕ್ವೆಸ್ಟ್ ಅನ್ನ ಅವರು ಒಪ್ಪಿಗೆ ಮಾಡಿ ನಮ್ಮ ಫ್ರೆಂಡ್ ಮುಖಾಂತರ ನಮ್ಮ ಶಾಲೆಗೆ ಬಂದಿದ್ದಾರೆ. ಇವತ್ತು ನಿಮ್ಗೆಲ್ಲ ಒಂದು ಒಳ್ಳೆಯ ಬುದ್ಧಿ ಮಾತುಗಳನ್ನು ಹೇಳ್ಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಾನು ಡಾಕ್ಟರ್ ರಾಜಶೇಖರ್ ಅಂತ, ಕಾಶ್ಯಪ್ ನೇಚರ್ ಕ್ಯೂರ್ ಇಂದ. ನನ್ನ ಉದ್ದೇಶ ಏನಂದ್ರೆ ಇವತ್ತು ಈ ಮಾರ್ಕ್ಸ್ ಹೇಗೆ ತೆಗಿಬಹುದು, ಹೆಚ್ಚಿಗೆ ತೆಗಿಬಹುದು, ನಾವು ಏನೆಲ್ಲ ತಪ್ಪು ಮಾಡ್ತಿದೀವಿ, ಆ ತಪ್ಪಿನಿಂದ ನಮ್ಗೆ ಮಾರ್ಕ್ಸ್ ಕಮ್ಮಿ ಆಗ್ತಾ ಇದೆ ಹೊರತು ತಿರುಗಿ ಅದೇ ತಪ್ಪುಗಳು ಮಾಡ್ತಾ ಇದೀವಿ. ಆ ತಪ್ಪನ್ನ ಐಡೆಂಟಿಫೈ ಮಾಡುವಂತ ಒಂದು ವಿಷಯ ಇರ್ತೈತೆ. ಅದನ್ನ ಐಡೆಂಟಿಫೈ ಮಾಡುವಂತ ವಿಷಯ. ಇವಾಗ ಒಬ್ಬರು ಮಾಡೋ ತಪ್ಪು ಇನ್ನೊಬ್ರು ಮಾಡಲ್ಲ. ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ಅವರ ಮಿಸ್ಟೇಕ್ಸ್ ಅರಿವಾಗತ್ತೆ. ಆಮೇಲೆ ಆ ಮಿಸ್ಟೇಕ್ಸ್ ನ ರಿಯಲೈಸೇಷನ್ ಮಾಡ್ಕೊಂಡ್ರೆ ನಾವು ಮುಂದೆ ಹೇಗೆ ಅಧಿಕವಾಗಿ ಮಾರ್ಕ್ಸ್ ತಗೊಳ್ಳುವಂತ ಒಂದು ವಿಷಯ ಇರುತ್ತೆ. ಓಕೆ, ಸೊ ಅದ್ರ ಕಡೆ ಗಮನ ಹರಿಸೋದೇ ನಮ್ಮ ಉದ್ದೇಶ ಇವತ್ತು. ಇವಾಗ ಒಂದು ಉದಾಹರಣೆ ತಗೊಳ್ಳೋಣ. ಓಕೆ, ಒಂದು ಸ್ಟೂಡೆಂಟ್ 60% ಮಾರ್ಕ್ಸ್ ತೆಗಿತಾ ಇದ್ದಾರೆ. ಓಕೆ, ಇವರನ್ನ ನಾವು 100% ಮಾರ್ಕ್ಸ್ ತಗೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ವಿಚಾರ. ನಾನು ಎಕ್ಸಾಂಪಲ್ 60% ಅಂತ ತಗೊಂಡಿದ್ದೀನಿ. ಓಕೆ, ಇಲ್ಲಿ ಯಾರನ್ನೋ ಪ್ರತ್ಯೇಕವಾಗಿ ಎಕ್ಸಾಂಪಲ್ ತಗೊಳೋದು ಬೇಡ. ಓಕೆ, ಈ 60% ಹುಡುಗ ಯಾರು ನಾನೇ ಅಂತ ಅನ್ಕೊಂಬಿಡಿ. ಓಕೆ, ಸೊ ಈ ಒಂದು ಕೆಲಸ ಮಾಡುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟು ನಾವೇನ್ ಮಾಡ್ತೀವಿ, ಡೇಟಾ ಕಲೆಕ್ಟ್ ಮಾಡ್ತೀವಿ. ಓಕೆ, ಈ ಡೇಟಾ ಫಸ್ಟ್ ಸ್ಟೇಜ್ ಅನ್ನು ನಾವು ಡೇಟಾ ಕಲೆಕ್ಟ್ ಮಾಡ್ತೀವಿ. ಈ ಡೇಟಾ ಇದ್ರೆ ನಮ್ಗೆ ಐಡಿಯಾ ಬರೋದು ನಾವೇನು. ಈ ಡೇಟಾ ಕಲೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರೊಸೀಜರ್. ಓಕೆ, ಸೊ ಇದರಲ್ಲಿ ನಾವು ಯಾವುದೇ ರೀತಿ ತಪ್ಪು ಮಾಡಬಾರ್ದು. ಓಕೆ, ಸೆಕೆಂಡ್ ಸ್ಟೇಜ್ ಏನು? ಡೇಟಾ ಕಲೆಕ್ಷನ್ ಆದ್ಮೇಲೆ ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ಟು ಅನಾಲಿಸಿಸ್. ಅನಾಲಿಸಿಸ್ ಅಂದ್ರೆ ಏನು? ಪ್ರತ್ಯೇಕವಾದ ಚರ್ಚೆ. ಓಕೆ, ಅನಾಲಿಸಿಸ್ ಅಂದ್ರೆ ಯಾಕೆ ಇದು ಆಯ್ತು, ಯಾಕೆ ಹಂಗಾಯ್ತು, ಯಾಕೆ ಹಿಂಗಾಯ್ತು ಅಂತ ನಮ್ಮ ಇದು ಏನದು ತಿಳುವಳಿಕೆಗೋಸ್ಕರ ನಾವು 1000 ಪ್ರಶ್ನೆಗಳು ಹಾಕೊಂತೀವಲ್ಲ. ಯಾಕೆ ಓದಕ್ಕಾಗ್ತಾ ಇಲ್ಲ, ಯಾಕೆ ಅದ್ರಲ್ಲಿ ಮಾರ್ಕ್ ಕಮ್ಮಿ ಆಯ್ತು, ಯಾಕೆ ಇದ್ರಲ್ಲಿ ಮಾರ್ಕ್ ಹಿಂಗಾಯ್ತು ಅಂತ ಒಂದು ತಿಳುವಳಿಕೆಗೆ ನಾವು ಮಾಡುವಂತ ಅನಾಲಿಸಿಸ್. ಇದು ಥರ್ಡ್ ಬಂದ್ಬಿಟ್ಟು ಓಕೆ, ರಿವ್ಯೂ ಟೆಕ್ನಿಕ್ಸ್. ರಿವ್ಯೂ ವಿತ್ ಡೆವಲಪ್ಮೆಂಟ್, ಅಭಿವೃದ್ಧಿ. ಇದನ್ನು ಬರ್ಕೊಳ್ಳಿ. ಇದು 3 ಇಂಪಾರ್ಟೆಂಟ್ ಸ್ಟೇಜು. ಓಕೆ, ಅನಾಲಿಸಿಸ್. ಫಸ್ಟ್ ಲೆಟ್ ಅಸ್ ಗೋ ಇಂಟು ಅನಾಲಿಸಿಸ್. ಓಕೆ, ಡೇಟಾ ಅನಾಲಿಸಿಸ್. ಓಕೆ, ಡೇಟಾ ಅನಾಲಿಸಿಸ್ ಇದು ಹೇಗೆ ಮಾಡ್ತೀವಿ ಅಂದ್ರೆ ನಾವು ಒಂದು 3 ವರ್ಷದ ನೀವು ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ, ಒಂದು 3 ವರ್ಷದ ಮಾರ್ಕ್ಸ್ ಕಾರ್ಡ್ ಇರುತ್ತೆ ನಿಮ್ಮ ಹತ್ರ. ನೀವು ಬೇಕಂದ್ರೆ ನಿಮ್ಮ ಮಾರ್ಕ್ಸ್ನ ಅಬ್ಸರ್ವ್ ಮಾಡಿ. ಓಕೆ, 60% ತೆಗೆಯೋ ವ್ಯಕ್ತಿ ತಗೊಂಡಿದ್ದೀನಿ. 60%, 65%, 55%, 50% ಹಿಂಗೆ ಇರುತ್ತೆ. ಒಂದು 5%, 10% ಡಿಫರೆನ್ಸ್ ಇರೋದು. ಓಕೆ, ಸೊ ಆ ಒಂದು ವ್ಯಕ್ತಿ ಏನ್ ಮಾಡಿದಾನಂದ್ರೆ ಏನು ಹೊಸದಾಗಿ ನಾನು ಯಾಕೆ ತಪ್ಪು ಮಾಡ್ತಾ ಇದ್ದೀನಿ ಅಂತ ಇಲ್ಲ,
ಒಂದು 60% ತೆಗೆಯೋ ವ್ಯಕ್ತಿ ಎಷ್ಟು ಪರ್ಸೆಂಟ್ ಮಾರ್ಕ್ಗೆ ಒಂದು 60 ಮಾರ್ಕ್ಸ್ ತೆಗೆಯುವಂತ ವ್ಯಕ್ತಿ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಓದ್ಕೊಂಡು ಹೋಗಿರ್ತಾನೆ ಅಂತ ಅನ್ಕೊಂತೀರಾ? ಏನಮ್ಮ ಎಷ್ಟು ಇವಾಗ 60 ಮಾರ್ಕ್ಸ್ಗೆ ಅವ್ನಿಗೆ ಒಂದು ವ್ಯಕ್ತಿಗೆ ಬರುತ್ತಂದ್ರೆ ಅವ್ನು ಎಷ್ಟು ಮಾರ್ಕ್ಸ್ಗೆ ಪ್ರಿಪೇರ್ ಆಗಿ ಹೋಗಿರ್ಬೋದು? ಮಾತಾಡಿ, ಏನ್ ತೊಂದರೆ ಇಲ್ಲ, ನೀವು ಮಾತಾಡ್ಬೇಕು. ಇದು ಇಂಟ್ರಾಕ್ಷನ್ ಸೆಷನ್ ಆಗಿ ಇಟ್ಕೊಳ್ಳಿ. 20 ಮಾರ್ಕ್ಸ್ ಓದಿರ್ತಾನ, 20 ಮಾರ್ಕ್ಸ್ ಓದಿದ್ರೆ 60 ಮಾರ್ಕ್ ಬರುತ್ತಾ? 80. ಓಕೆ, ಒಂದು 80% ಮಾರ್ಕ್ಸು ಪ್ರಿಪೇರ್ ಆಗಿ ಹೋಗಿರ್ತಾನೆ. ಓಕೆ, ಅದರಲ್ಲಿ ಆ 80% ಮಾರ್ಕ್ಸ್ ಅಲ್ಲಿ ಕೆಲವೊಂದು ಬಿಟ್ಟಿರ್ತಾನೆ, ಕೆಲವೊಂದು ಓದ್ಕೊಂಡು ಹೋಗಿರೋದು ಅಲ್ಲಿ ಹೋಗಿ ಮರ್ತೋಗಿರುತ್ತೆ, ಕೆಲವೊಂದು ಈಸಿ ಕ್ವಶನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾನೆ, ಅದು ಬಂದಿರಲ್ಲ. ಓಕೆ, ಸೊ ಸುಮಾರು ಕಾರಣ ಇರ್ತವೆ. ಸೊ ಅದರಿಂದ ಅವನಿಗೆ 60% ಬಂದಿದೆ. ಅದು ಏನಪ್ಪ ಕಾರಣ ಅಂತ ತಿಳ್ಕೊಳ್ಳೋದಕ್ಕೆ ಫಸ್ಟ್ ಏನು ಮಾಡ್ಬೇಕು ನಾವು? ಒಂದು ಗ್ರಾಫ್ ಶೀಟಲ್ಲಿ 3 ಇಯರ್ಸ್ದು ಡೇಟಾ ನಾವು ಕಲೆಕ್ಟ್ ಮಾಡ್ತೀವಿ, ನಮ್ಮದೇ ಡೇಟಾ. ಯಾಕಂದ್ರೆ ಒಂದು ಗ್ರಾಫ್ ಶೀಟ್ ತಗೊಳ್ಳಿ. ಓಕೆ, ಗ್ರಾಫ್ ಶೀಟಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್ಸು ಅಲ್ವಾ? ಎಕ್ಸ್ ಆಕ್ಸಿಸ್ ಅಲ್ಲಿ ಏನು ಮಾಡ್ತೀರಾ ನೀವು? ನಂಬರ್ ಆಫ್ ಟೆಸ್ಟು, ಎಕ್ಸಾಮು ಮತ್ತೆ ಇದೆಲ್ಲ ನೀವು ರೆಕಾರ್ಡ್ ಮಾಡ್ತೀರಾ. ಓಕೆ, ಇದು ಟೆಸ್ಟ್ 1, ಇದು ಟೆಸ್ಟ್ 2, ಇದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ನು, ಇದು ಅಗೇನ್ ಇನ್ನೊಂದು ಟೆಸ್ಟ್ ಅಂತ ಇಟ್ಕೊಳ್ಳಿ, ಇದು ಫೈನಲ್ ಎಕ್ಸಾಮ್ ಅಂತ ಇಟ್ಕೊಳ್ಳಿ. ಸರಿನಾ? ಇದು ಈ ಸೈಡು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್. ಸರಿನಾ? ಓಕೆ, ಪರ್ಸೆಂಟೇಜ್ ಆಫ್ ಮಾರ್ಕ್ಸು ವೈ ಆಕ್ಸಿಸ್ ಅಲ್ಲಿ ನೀವು ತಗೊಳ್ತೀರಾ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆ, ಸೊ ಈ 60% ತಗೊಂಡಿರೋ ಹುಡುಗ ಇದನ್ನಲ್ಲ, ಇದು ಫಸ್ಟ್ ಒಂದು 3 ವರ್ಷದ್ದು ಇದು ನೋಡೋಣ. ಈ 3 ವರ್ಷದ್ದು ನೀವು ಮಾರ್ಕ್ಸ್ ಇದೆಯಲ್ಲ, ಈ ಎಷ್ಟು ನೀವು ಎಷ್ಟನೇ ಕ್ಲಾಸ್ ಇವಾಗ? ನೀವು 6th, 4th, 5th, ಸರಿ, 3rd, 4th, 5th. ಈ 3rd, 4th, 5th ಮಾರ್ಕ್ಸ್ ಆ್ಯಡ್ ಮಾಡಬೇಕು. ಮ್ಯಾಥಮೆಟಿಕ್ಸ್ 3rd, 4th, 5th ಮ್ಯಾಥ್ಸ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಏನು ಮಾಡಬೇಕು? ಒಂದು ಗ್ರಾಫು. ಓಕೆ, 60% ಅಲ್ವಾ ಇವರು ತಗೊಂಡಿರೋದು? ಓಕೆ, ಇವ್ರು ತಗೊಂಡಿರೋದು 60%, ಇದು 50%, ಇದು 70%, 80% ಅಲ್ವಾ? ನೋಡಿ, ಇವ್ರು ಟೆಸ್ಟಲ್ಲಿ ಒಂದ್ಸಲಿ 50% ತಗೊಂಡಿದ್ದಾರೆ. ಓಕೆ, ಇನ್ನೊಂದ್ಸಲಿ 60% ತಗೊಂಡಿದ್ದಾರೆ. ಆಮೇಲೆ ಎಕ್ಸಾಮಲ್ಲಿ 60% ತೆಗೆದಿದ್ದಾರೆ. ಆಮೇಲೆ ಟೆಸ್ಟಲ್ಲಿ ಸ್ವಲ್ಪ ಈಸಿ ಇತ್ತು, ಅವಾಗ 65% ತಗೊಂಡ್ಬಿಟ್ಟಿದ್ದಾರೆ. 65% ತಗೊಂಡಿದ್ದಾರೆ. ಓಕೆ, ಆಮೇಲೆ ಎಕ್ಸಾಮಲ್ಲಿ ಮಾರ್ಕ್ ಕಮ್ಮಿ ಆಯಿತು. ಸೊ ಈ ಥರ ಇದು ಬಂದ್ಬಿಟ್ಟು ಇದೆಲ್ಲ ಜೋಡಿಸ್ಕೊಂಡು ಹಿಂಗೆ ಮಾಡಿಕೊಡಿ. ಈ ಥರ ನೀವು ಗ್ರಾಫ್ ಮಾಡ್ತೀರಾ ಅಲ್ವಾ? ಹೌದಾ ಇಲ್ವೇನ್ರಪ್ಪ ಮಕ್ಕಳೇ? ಇದು ಸ್ವಲ್ಪ ಇದು ಏನದು? ಮ್ಯಾಥಮೆಟಿಕ್ಸು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇಲ್ಲಿಂದ ಇಲ್ಲಿವರೆಗೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಈ ಗ್ರಾಫ್ ಹೆಂಗ್ ಸ್ಟಡಿ ಮಾಡೋದು ನೋಡಿ. ಇಲ್ಲಿಂದ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ, ಇಲ್ಲಿಂದ ಸೇಮ್ ಏನು ಇಂಪ್ರೂವ್ಮೆಂಟ್ ಇಲ್ಲ, ಇಲ್ಲಿಂದ ಸ್ವಲ್ಪ ಇಂಪ್ರೂವ್ಮೆಂಟ್, ಆಮೇಲೆ ತಿರ್ಗಾ ಇಲ್ಲಿ ಡ್ರಾಪ್ ಆಯ್ತು. ಹೌದು ಅಲ್ವಾ? ಈ ತರ ನಾವು ಅನಲೈಸ್ ಮಾಡ್ತೀವಿ. ಎಷ್ಟು? 60% ಬಂದಿದೆ. ಓಕೆ, 65% ಹೋಗುತ್ತೆ, 60% ಬರುತ್ತೆ. ಅಂದ್ರೆ ಅದಕ್ಕೆ ಮೇಲೇನೆ ಹೋಗಿಲ್ಲ, ಇವ್ರು ಪ್ರಯತ್ನನೇ ಪಡ್ಲಿಲ್ಲ. 80 ಮಾರ್ಕ್ ಹೋಗೋದು ಹೇಳೋರಿಲ್ಲ, ಕೇಳೋರಿಲ್ಲ. ಆ ಹುಡುಗನಿಗೆ ಇಲ್ಲ ಓದ್ಬೇಕು ಅಂತೂ ಅನಿಸ್ತಾ ಇಲ್ಲ. ಓದ್ಬೇಕಂತ ಇದೆ ಮೈಂಡಲ್ಲಿ, ನಾನು 100% ತೆಗಿಬೇಕು, ನಾನು ಫಸ್ಟ್ ರ್ಯಾಂಕ್ ತೆಗಿಬೇಕು ಅಂತ. ಆ ಓದಕ್ಕೆ ಐಡಿಯಾ ಕೊಡೋರು ಯಾರಿಲ್ಲ. ಐಡಿಯಾ ಹೇಳುವಂತ ವಿಷಯ ಇರ್ತೈತೆ, ಅದನ್ನ ಪ್ರಯತ್ನ ಪಡುವಂತ ವಿಷಯ ಇರ್ತೈತೆ. ಹಿಂಗ್ ಓದಪ್ಪ ನೀನು, ನಿನ್ಗೆ ಈಸಿ ಆಗತ್ತೆ ಅಂತ ಹೇಳೋರು ಯಾರಿಲ್ಲ. ಅದಕ್ಕೆ ಕೆಲವೊಂದು ಪ್ರಶ್ನಾವಳಿ ಇರ್ತವೆ. ಆ ಪ್ರಶ್ನಾವಳಿಯಲ್ಲಿ ನಾವು ನೋಡಿದ್ರೆ ಇದು ಮಾರ್ಕ್ಸ್ ತೆಗೆಯೋದಕ್ಕೆ ತುಂಬಾ ಈಸಿ ಆಗತ್ತೆ. ಇದು ಬಂದ್ಬಿಟ್ಟು ಮ್ಯಾಥಮೆಟಿಕ್ಸು. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜಸ್ಸು.
ಈ ತರ ಲ್ಯಾಂಗ್ವೇಜಸ್ ಅಲ್ಲಿ ಸ್ವಲ್ಪ ಸ್ಮಾರ್ಟ್ ಇದ್ದಾನೆ ಹುಡುಗ. ಇದು ಲ್ಯಾಂಗ್ವೇಜಸ್ ಅಲ್ಲಿ 70-75% ಬರ್ತಾನೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ವೀಕು. ಓಕೆ, ಅದೇ ತರ ಯಾವ್ದು ಲ್ಯಾಂಗ್ವೇಜಸ್, ಕನ್ನಡ ಅಂತ ಇಟ್ಕೊಳ್ಳಿ. ಓಕೆ, ಇಂಗ್ಲೀಷು, ಇದು. ಓಕೆ, ಸೊ ಈ ತರ ಎಲ್ಲ ಸಬ್ಜೆಕ್ಟ್ಸು ನೀವು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಸಿಕ್ತು? ನಿಮಗೆ ಡೇಟಾ ಶೀಟ್ ಸಿಕ್ತು. ಏನು ಡೇಟಾ? ಇದು ಬಂದ್ಬಿಟ್ಟು ಪ್ರೆಸೆಂಟ್ಲಿ ಇವಾಗ ಇರುವಂಥ ಪದ್ಧತಿಯಲ್ಲಿ ತಗೊಂಡಿರೋ ಮಾರ್ಕ್. ಇದು ಡೇಟಾ ಸಿಕ್ತು. ಎಷ್ಟು ವರ್ಷದ್ದು? 3 ವರ್ಷ. 3 ವರ್ಷ ಇತಿಹಾಸ ನಮ್ಮದು. 3 ವರ್ಷ ಹೆಂಗೆ ಓದಿದ್ದೀವಿ, ಏನು ಮಾಡಿದ್ದೀವಿ ಅಂತ. ಫಸ್ಟ್ ಈ ಡೇಟಾ ಸಿಕ್ಕಿದ್ರೆ ನಾವು ಅನಲೈಸ್ ಮಾಡ್ಬೋದು. ಈ ಥರ ಇದೆ. 60% ತೆಗೆಯುವಂಥ ವ್ಯಕ್ತಿ ಈ ಥರ ನಮ್ಗೆ ಹೇಗೆ ತಿಳ್ಕೊಳ್ಳೋದಪ್ಪ? ನಾವು ಮಾಡೋ ತಪ್ಪುಗಳು, ಅವ್ನು ಮಾಡೋ ತಪ್ಪುಗಳು ನಾನು ಮಾಡಲ್ಲ, ನಾನು ಮಾಡೋ ತಪ್ಪುಗಳು ಇನ್ನೊಬ್ರು ಮಾಡಲ್ಲ. ನಮ್ಮ ತಪ್ಪುಗಳು ಹೇಗೆ ನಾವು ತಿಳ್ಕೊಳ್ಳೋದು? ಓಕೆ, ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಒಂದು ಟಾಪಿಕ್ ಬಂದ್ಬಿಟ್ಟು ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಓಕೆ, ಈ ಒಂದು ಟಾಪಿಕ್ ಯೂಸ್ ಮಾಡುವಂತ, ಓಕೆ, ಎಲ್ಲಿ ಯೂಸ್ ಮಾಡ್ತಾರೆ ಈ ಟಾಪಿಕ್? ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ತೀರಾ. ಎಲ್ಲಿ ಇವಾಗ ಯೂಸ್ ಮಾಡ್ತಾ ಇದ್ದಾರೆ? ಯಾಕೆ ಅವ್ರಿಗೆ ರಿಸಲ್ಟ್ ಬರ್ತಾ ಇದೆ? ಅದು ತಿಳ್ಕೊಬೇಕಲ್ಲ. ನಮ್ಮ ಎಜುಕೇಶನ್ ಪ್ರೊಸೀಜರ್ ಇದೆಯಲ್ಲ, ನಮ್ಮ ಎಜುಕೇಶನ್ ಪ್ರೊಸೀಜರ್ ಅಲ್ಲಿ ರಿವ್ಯೂ ಅಂತ ಒಂದಿಲ್ಲ. ರಿವ್ಯೂ ಅಂದ್ರೆ ಏನು? ಏನಾಗಿದೆ, ಯಾಕೆ ಆಗಿಲ್ಲ ಕೆಲಸ? ಇವಾಗ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ತೀರಿ. ಇವತ್ತು ನಾವು ಸೋತು ಬಿಟ್ವಿ ಅಂತ ಇಟ್ಕೊಳ್ಳಿ, ಬೇರೆ ಟೀಮ್ ಗೆಲ್ತು. ಕೋಚ್ ಏನ್ ಮಾಡ್ತಾರೆ? ಕರೆದು ಎಲ್ಲ ಪ್ಲೇಯರ್ಸ್ ಕೂರಿಸ್ಕೊಂಡು ನಾವು ಯಾಕೆ ಸೋತಿದ್ದೀವಿ, ಯಾವ ಕಾರಣಕ್ಕೆ ನಾವು ಸೋತಿದ್ದೀವಿ ಅಂತ ಅನಲೈಸ್ ಮಾಡ್ತಾರಲ್ವಾ? ಈ ಅನಲೈಸ್ ಮಾಡುವಂತ ಪ್ರೊಸೀಜರು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಲ್ಲ. ಅರ್ಥ ಆಯ್ತಾ? ನಾವು ಯಾಕೆ ಸೋತಿದ್ದೀವಿ, ಸೊ ಅದು ಗೇಮಲ್ಲಿ ಇದೆ. ಇದು ನಮ್ಮ ಎಜುಕೇಶನ್ ಸಿಸ್ಟಮ್ ಏನು? ನೀಟಾಗಿ ನಾವು ಟೀಚರ್ ಪಾಠ ಮಾಡ್ತಾರೆ, ನಾವು ಕೇಳಿಸ್ಕೊಂತೀವಿ, ಮನೆಗೆ ಹೋಗಿ ಓದ್ತೀವಿ, ಎಕ್ಸಾಮ್ ಬರಿತೀವಿ, ಮಾರ್ಕ್ ತೆಗಿತೀವಿ. ಆಮೇಲೆ ಹಿಂಗೆ ಕಾಲಕ್ರಮೇಣ ನೀನು ಯಾಕೆ ಓದಿಲ್ಲ ಅಂತ ಪ್ರತ್ಯೇಕವಾಗಿ ಪ್ರಶ್ನೆ ಮಾಡುವಂತ ಒಂದು ಪ್ರೊಸೀಜರ್ ಇಲ್ಲ ಇಲ್ಲಿ ಮಾತ್ರ ಅಂತಲ್ಲ, ಯಾವ ಸ್ಕೂಲಲ್ಲೂ ಇಲ್ಲ ಇದು. ಓಕೆ, ಇಲ್ಲಿ ಇದೇ ಆ ಪ್ರೊಸೀಜರ್. ಯಾಕೆ ಓದ್ಲಿಲ್ಲ? ಇವಾಗ ಕೋಚ್ ಬಂದ್ಬಿಟ್ಟು ಪ್ಲೇಯರ್ ಕೇಳ್ತಾರಲ್ಲ, ಯಾಕಪ್ಪ ನೀನು ಸರಿ ಇವತ್ತು ಬೌಲಿಂಗ್ ಮಾಡ್ಲಿಲ್ಲ, ನೀನ್ ಪ್ಲಾನ್ ಸರಿಗೆ ಎಕ್ಸಿಕ್ಯೂಟ್ ಮಾಡ್ಲಿಲ್ಲ, ಆ ಬ್ಯಾಟ್ಸ್ಮನ್ಗೆ ನೀನ್ ಈ ತರ ಬೌಲ್ ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ ಅಂತ ಕೋಚ್ ಕೇಳ್ತಾರಲ್ವಾ? ಯಾಕೆ ನೀನು ಅಷ್ಟು ರನ್ಸ್ ಕೊಟ್ಟೆ ಅಂದ್ರೆ ಇದೇ ಕಾರಣ. ನಿಮಗೆ ಆಲ್ರೆಡಿ ಕೋಚ್ ಮಾಡಿದೀವಿ, ಆ ಒಂದು ಅಪೋಸಿಷನ್ ಬ್ಯಾಟ್ಸ್ಮನ್ಗೆ ಈ ಪ್ಲಾನ್ ಅಲ್ಲಿ ಬೌಲ್ ಮಾಡ್ಬೇಕು ಅಂತ, ನೀನ್ ಮಾಡ್ಲಿಲ್ಲ, ಅದಕ್ಕೆ ರನ್ಸ್ ಹೋಯ್ತು. ಪ್ಲಾನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಲಿಲ್ಲ ಅಂತ ಒಂದು ನಿರ್ಧಾರ ಬರ್ತದೆ. ಯಾವತ್ತು ನಾವು ಕ್ರಿಕೆಟ್ ಮ್ಯಾಚ್ ಆಡುವಾಗ ಒಂದು ಅಪೋಸಿಷನ್ ಸ್ಟ್ರೆಂತ್ ವೀಕ್ನೆಸ್ ಅನಲೈಸ್ ಮಾಡಿ ಯಾವ ಜಾಗದಲ್ಲಿ ವೀಕ್ ಇದ್ದಾನೆ ಪ್ಲೇಯರು, ಓಕೆ, ಅದರಲ್ಲಿ ನಾವು ಕೆಲಸ ಮಾಡಿದ್ರೆ ನಮ್ಗೆ ವಿಕೆಟ್ ಸಿಗತ್ತೆ. ಹೌದಲ್ವೇನಪ್ಪ? ಇದು ಪ್ರತ್ಯೇಕವಾಗಿ ರಿವ್ಯೂ ಪ್ರೊಸೀಜರ್ ಅದೇ. ಇವಾಗ ಕೋಚ್ ಹೇಳ್ತಾರಲ್ಲ, ಇದೇ ರಿವ್ಯೂ ಪ್ರೊಸೀಜರ್. ಯಾಕೆ ಇವಾಗ ಇಂಡಿಯಾ ಟೀಮ್ ಚೆನ್ನಾಗಿ ಆಡ್ತಾ ಇದ್ದಾರೆ? ಓಕೆ, ಮೆನ್ಸ್ ಟೀಮ್ ಆಗಲಿ, ವುಮೆನ್ಸ್ ಟೀಮ್ ಆಗಲಿ, ರೀಸೆಂಟ್ ಆಗಿ ವುಮೆನ್ಸ್ ಟೀಮು ಒಂದು ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಮೊನ್ನೆ. ಓಕೆ, ಸೊ ಯಾಕೆ ಈ ತರ ಅಂದ್ರೆ ಎಲ್ಲಾ ಟೀಮಲ್ಲಿ ಪ್ಲೇಯರ್ಸ್ ಇದ್ದಾರೆ, ಪ್ರಪಂಚದಲ್ಲಿ ಎಲ್ಲಾ ಟೀಮಲ್ಲೂ ಪ್ಲೇಯರ್ಸ್ ಇದ್ದಾರೆ. ನಮ್ಮ ಪ್ಲೇಯರ್ಸ್ ಯಾಕೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದ್ರೆ ಈ ಪ್ರತ್ಯೇಕವಾದ ರಿವ್ಯೂ ಪ್ರೊಸೀಜರ್. ಒಂದೊಂದು ವಿಷಯನೂ ಪ್ಲಾನ್ಡ್ ಎಕ್ಸಿಕ್ಯೂಷನ್. ಓಕೆ, ಈ ಸಕ್ಸಸ್ ಅನ್ನೋದು ಫ್ಲೂಕಲ್ಲಿ ಬರಬಾರ್ದು ಅಥವಾ ಲಕ್ಕಲ್ಲಿ ಬರಬಾರ್ದು. ನಮ್ಗೆ ಅಂತ ಸಕ್ಸಸ್ ಬೇಕಾಗಿಲ್ಲ. ಸಕ್ಸಸ್ ಅನ್ನೋದು ಬಂದ್ಬಿಟ್ಟು ನಮ್ಗೆ ಪ್ಲಾನ್ಡ್ ಸಕ್ಸಸ್ ಆಗಿರ್ಬೇಕು. ಓಕೆ, ಪ್ಲಾನ್ಡ್ ಸಕ್ಸಸ್ ಆಗಿರ್ಬೇಕು. ನಾವು ಒಂದು ಪ್ಲಾನ್ ಮಾಡಿದೀವಿ, ನನಗೆ ಇಷ್ಟು ಮಾರ್ಕ್ ಬರುತ್ತೆ, 90% 95% ಬರಲೇಬೇಕು, ಯಾವುದೇ ಕಾರಣಕ್ಕೆ ನನಗೆ ಮಾರ್ಕ್ ಕಮ್ಮಿ ಆಗಲ್ಲ. ಎಕ್ಸಾಮ್ ಬರೆದು ಹೋಗುವಾಗ ನಮ್ಗೆ ಅದಿರ್ಬೇಕು ಮೈಂಡಲ್ಲಿ, ಮಾರ್ಕ್ ಕಮ್ಮಿ ಆಗಿ ಚಾನ್ಸೇ ಇಲ್ಲ. ನಾನು ಬುಕ್ಕಲ್ಲಿ ಹೇಗಿದೆಯೋ ಕಂಟೆಂಟು ಬುಕ್ಕಲ್ಲಿ ಹೆಂಗಿದೆ ಅದೇ ತರ ಕೇಳಿದ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀನಿ, ಯಾವ ಪಾಯಿಂಟ್ ಮಿಸ್ ಮಾಡಿಲ್ಲ, ನನಗೆ ಇಷ್ಟು ಮಾರ್ಕ್ ಬರಲೇಬೇಕು ಅಂತ ಹಿಂಗಿರ್ಬೇಕು. ಅವಾಗ ನೀವು 99 ಬರುತ್ತೆ ಅಂತ ಅನ್ಕೊಳ್ಳುವಾಗ ಒಂದೇ ಒಂದು ತಪ್ಪು ಮಾಡ್ಬಿಟ್ಟೆ, ನಾನು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ತಪ್ಪು ಮಾಡ್ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ನನ್ಗೆ 100% ಬರಲೇಬೇಕು ಅಂತ ನೀವು ಹೋಗ್ತೀರಾ. ನಿಮಗೆ ಎಷ್ಟು ಬಂದಿರುತ್ತೆ ಮಾರ್ಕು? ನಿಮ್ಮ 99.5 ಬಂದಿದ್ರೆ ಕರೆಕ್ಟ್.
ಓಕೆ, ನಿಮ್ಮ ಪ್ಲಾನು ನಿಮ್ಮ ಸಕ್ಸಸ್ಸು ಕರೆಕ್ಟ್. ನೀವು ಈ ಥರ ಹೇಳ್ಬಿಟ್ಟು ಅಲ್ಲಿ 60% ಬಂದಿದ್ರೆ ನಿಮ್ಮ ಪ್ಲಾನು ಅಲ್ಲಿ ಆಕ್ಷನ್ನು ವರ್ಕ್ ಆಗಿಲ್ಲ. ಯಾವುದು ನಿಮ್ಮ ಪ್ಲಾನು ಕಂಪ್ಲೀಟ್ಲಿ ಫೇಲ್ಡ್ ಅಂತ ತಾನೇ ಅರ್ಥ, ಹೌದಲ್ವೇನಪ್ಪ? ಎಲ್ಲ ಅದನ್ನ 90% ಹೇಳ್ಕೊಳ್ಳೋದು, ಇಲ್ಲಿ ಬಂದು 60% ಬಂದಿದೆ ಯಾರಿಗೆ? ಇವನಿಗೆ. ಓಕೆ, ಸೊ ಇದು ಕಂಪ್ಲೀಟ್ಲಿ ಇದು ನಾವು. ಸೊ ದಿಸ್ ಇಸ್ ನಮ್ಗೆ ಇವಾಗ ಏನಾಯ್ತು, ಡೇಟಾ ಶೀಟ್ ಕಲೆಕ್ಟ್ ಆಯ್ತು. ಓಕೆ, ಇದು ಬಂದ್ಬಿಟ್ಟು ತುಂಬಾ ಕಾಂಪ್ಲಿಕೇಟೆಡ್ ಟಾಪಿಕ್. ನಾವು ತುಂಬಾ ಸಿಂಪಲ್ ಆಗಿ ನಿಮ್ಗೆ ಓಕೆ ತುಂಬಾ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡುವಂತ ವಿಷಯನ ನಾನು ಮಾಡ್ತೀನಿ. ಓಕೆ, ಇದು ಒಂದೇ ಒಂದು ವಿಷಯ ಮಾತ್ರ ನೀವು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ದೇರ್ ವಿಲ್ ಬಿ ಎ ಪ್ಯಾರಾಡೈಮ್ ಶಿಫ್ಟ್. ಅಂದ್ರೆ ಏನು, ಅಜಗಜಾಂತ ವ್ಯತ್ಯಾಸ ಆಗ್ಬಿಡುತ್ತೆ, ಒಳ್ಳೆ ವ್ಯತ್ಯಾಸ ಆಗುತ್ತೆ, ಫುಲ್ ಚೇಂಜಸ್ ಆಗುತ್ತೆ. ನೀವು ಒಂದು ಇಂಡಿವಿಜುವಲ್ ಆಗಿ ಚೆನ್ನಾಗಿ ಬೆಳಿತೀರಾ, ನಿಮ್ಮ ಪರ್ಸನಲ್ ಲೈಫಲ್ಲೂ ನೀವು ಚೆನ್ನಾಗಿ ಬೆಳಿತೀರಾ, ನಿಮ್ಮ ಎಜುಕೇಶನಲ್ಲೂ ನೀವು ಚೆನ್ನಾಗಿ ಬೆಳಿತೀರಾ. ಸರಿನಾ? ಓಕೆ, ಈ ಡೇಟಾ ಕಲೆಕ್ಟ್ ಆಯ್ತಾ? ನೆಕ್ಸ್ಟು ಈ ಡೇಟಾನ ವರ್ಕ್ ಮಾಡೋದಕ್ಕೆ ಹೇಗೆ ಇದೆ ಅಲ್ವಾ? ಡೇಟಾನ ವರ್ಕ್ ಮಾಡಿದ್ರೆ ನಮಗೆ ರಿಸಲ್ಟ್ ಸಿಗೋದು. ಓಕೆ, ಸೊ ಇದಕ್ಕೆ ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಡ್ಬೇಕಂದ್ರೆ ನಾನು ಇಷ್ಟು ಉದ್ದ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಲ್ಲ. ಈಗ ಸಿಂಪ್ಲೆಸ್ಟ್ ಆಫ್ ದ ಸಿಂಪ್ಲೆಸ್ಟ್ ಫಾರ್ಮ್ ಹೇಳ್ಬೇಕಂದ್ರೆ ಏನು, ಇದು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಫಾರ್ ಎನಿಥಿಂಗ್ ಆಸ್ಕ್ ವೈ 5 times. ಏನಂತಾರೆ? ಓಕೆ, ಫಾರ್ ಎನಿಥಿಂಗ್ ಇದೇ ನೀವು ಬರೆದಿಟ್ಕೊಬೇಕಾಗಿರೋ ಒಂದೇ ಒಂದು ಲೈನು ಇವತ್ತಿನ ಪಾಠ. ಫಾರ್ ಎನಿಥಿಂಗ್ ಆಸ್ಕ್ ವೈ 5 times. ಓಕೆ, ಇದನ್ನ ನಾವು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ? ನೀವು ಫಾರ್ ಎನಿಥಿಂಗ್ ಅಂದ್ರೆ ಯಾವುದಕ್ಕಾದ್ರೂ ಇರಲಿ, ಓಕೆ, ವೈ ಅಂತ 5 ಸಲ ಕೇಳಿ, ವೈ ಅಂತ 5 ಸಲ ಕೇಳಿ ಅಂತ ಅಷ್ಟೇ. ಓಕೆ, ಇದನ್ನ ನಾವು ಹೇಗೆ ಅಳವಡಿಸ್ತೀವಿ ಅನ್ನೋದು ಇವಾಗ ನೋಡೋಣ. ಓಕೆ, ಏನು ನಮ್ಮ ಪ್ರಶ್ನೆ ಏನು? ಓಕೆ, ವೈ ಐ ಆಮ್ ನಾಟ್ ಏಬಲ್ ಟು ಗೆಟ್ 100%. ಅಂದ್ರೆ ನನಗೆ 100% ಯಾಕೆ ಮಾರ್ಕ್ ತೆಗೆದಿಲ್ಲ? ಓಕೆ, ಈ 60% ಹುಡುಗನ್ನ ನಾವು ಕೇಳ್ತಾ ಇದ್ದೀವಿ, ಯಾಕೆ ನನಗೆ 100% ಬಂದಿಲ್ಲ? ಸರ್ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ಸರ್. ಹೆಲ್ತ್ ಇಶ್ಯೂಸು. ಎರಡನೇದೇನು, ಫೋಕಸ್ ಇಲ್ಲ, ಮೆಮೊರಿ ಇಲ್ಲ. ಸರ್ ಓದ್ಕೊಂಡು ಹೋದೆ, ಎಕ್ಸಾಮ್ ಅಲ್ಲಿ ಬರೆಯಕ್ಕಾಗಿಲ್ಲ. ಮೆಮೊರಿನಾ? ಈ ಮೆಮೊರಿ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ನಲ್ಲ ಇವಾಗ. ಓಕೆ, ಇವತ್ತು ಓದಿದ ಪಾಠ ಇವತ್ತೇ ತಿರ್ಗಾ ರಿವೈಸ್ ಮಾಡಿಬಿಟ್ರೆ ಈ ಮೆಮೊರಿದು ಕಾನ್ಸಂಟ್ರೇಷನ್ದು ಓಕೆ ಹೋಗ್ಬಿಡುತ್ತೆ. ಕೆಲವೊಂದು ವ್ಯಕ್ತಿಗಳಿಗೆ ಏನಾಗುತ್ತಂದ್ರೆ ಸುಮ್ಮನೆ ಓದಿದ್ರೆ ಅರ್ಥ ಆಗತ್ತೆ. ಓಕೆ, ಓದಿದ್ರೆ ಅರ್ಥ ಆಗತ್ತೆ. ಆಮೇಲೆ ಏನಾಗುತ್ತೆ, ನಾವು ಎಕ್ಸಾಮ್ ಅಲ್ಲಿ ಬರೀಬಹುದು ಅಂತ ಅನ್ಕೊಳ್ತೀವಿ. ಎಕ್ಸಾಮ್ ಅಲ್ಲಿ ಬರೆಯುವಾಗ, ಟೆಸ್ಟ್ ಅಲ್ಲಿ ಬರೆಯುವಾಗ ಅದ್ರಲ್ಲಿ 1-2 ಪಾಯಿಂಟ್ ಮಿಸ್ ಆಗುತ್ತೆ. ಹೌದು ಅಲ್ವಾ? ಈ ತರ ತಾನೇ ಆಗ್ತಾ ಇರೋದು. ನಾವೇನ್ ಮಾಡ್ಬೇಕು, ಒಂದು ಪ್ರಶ್ನೆ ಓದ್ತೀವಿ, ಒಂದು ಪ್ರಶ್ನೋತ್ತರ ಓದ್ತೀವಿ. ಆ ಪ್ರಶ್ನೆ ಉತ್ತರ ಓದ್ಬಿಟ್ಟು ನಾನು ಇದು ಕರೆಕ್ಟಾಗಿ ಹೋಗಿ ಬರಿತೀನಿ ಅಂತ ನನಗೆ ನಂಬಿಕೆ ಇದ್ರೆ ನಾನು ಹೋಗಿ ಬರಿತೀನಿ. ನಾವು ಓದ್ಬಿಟ್ಟಿದ್ದೀನಿ ಎಲ್ಲ ಗೊತ್ತು ಅಂದ್ರೆ ಅಲ್ಲಿ ಹೋಗಿ ಬರೆಯಕ್ಕೆ ಆಗಲ್ಲ. ಅವಾಗ 1-2 ಪಾಯಿಂಟ್ ಮಿಸ್ ಆಗತ್ತೆ. ಸರ್ ನಾನು ಯಾಕೆ ಒಂದ್ಸಲಿ ಬುಕ್ ಮುಚ್ಚಿಟ್ಬಿಟ್ಟು ಒಂದ್ಸಲಿ ಈ ಆನ್ಸರ್ನ ಬರೀಬಾರ್ದು? ಒಂದ್ಸಲಿ ಅಲ್ಲೇ ಬರೆದು ನೋಡಿ. ಎಲ್ಲ ಓದಿದ್ಯಲ್ಲಪ್ಪ, ಒಂದ್ಸಲಿ ಬುಕ್ ಮುಚ್ಚಿಬಿಟ್ಟು ನೀವೇ ಆ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಗೆ 100% ಬಂತಾ? ಓಕೆ, ಬಂದಿಲ್ವಾ? ಏನೋ ತಪ್ಪು ಮಾಡಿದೀವಿ, ತಿರ್ಗಾ ಹೋಗ್ಬೇಕು, ತಿರ್ಗಾ ರಿವೈಸ್ ಮಾಡ್ಬೇಕು, ತಿರ್ಗಾ ಅದನ್ನ ಅಲ್ಲಿ ಬರೋವರೆಗೂ ಬಿಡಬಾರ್ದು. ತಿರ್ಗಾ ಏನ್ ತಪ್ಪು ಮಾಡಿ ತಿರ್ಗಾ ಅಲ್ಲಿ ಹೋಗ್ಬಿಟ್ಟು ನೀವು ನೋಡಿದ್ರೆ ನೀವು ಏನ್ ತಪ್ಪು ಮಾಡಿದೀವಿ, ಯಾವ ಇದು ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಟಿದ್ದೀರಾ ನೋಡ್ಕೊಳ್ಬೇಕು. ತಿರ್ಗಾ ಬುಕ್ ಮುಚ್ಚಿಟ್ಬಿಟ್ಟು ನೀವು ಬರೆದು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ಟಂದ್ರೆ ಒಂದು ಸಲ ನೀವು ಪರ್ಫೆಕ್ಟ್ ಆದ್ರಂದ್ರೆ ಈ ಒಂದು ವಿಷಯದಲ್ಲಿ ನೀವು ಎಕ್ಸಾಮ್ ಅಲ್ಲಿ ಈಸಿಯಾಗಿ ಬರೀತೀರಾ. ನೀವು ಮನೆಯಲ್ಲೇ ಬುಕ್ ಮುಚ್ಚಿಟ್ಟು ನೀವು ಬರೀಲಿಲ್ದಿರೋರು ಎಕ್ಸಾಮ್ ಅಲ್ಲಿ ಹೆಂಗೆ ಕರೆಕ್ಟಾಗಿ ಬರೆದು ಬಿಡ್ತೀರಾ? ಪ್ಲೀಸ್ ಮೇಕ್ ಮಿ ಅಂಡರ್ಸ್ಟ್ಯಾಂಡ್. ಹೌದಲ್ವೇನಪ್ಪ? ಅಲ್ಲೇ ನೀನು ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ ನೀನು ಎಕ್ಸಾಮ್ ಅಲ್ಲಿ ಹೆಂಗೆ ಬರೀತೀಯ ಹೇಳು?
ಅವತ್ತಿನ ಪಾಠ ಅವತ್ತು ಓದಬೇಕು, ಅವತ್ತೇ ಬರಬೇಕು. ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಓದೋದು. ಏನಂತಾರೆ ದೊಡ್ಡವರು, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ. ಹೌದು ಅಲ್ಲೇನಪ್ಪ? ಅದು ಮಾಡಬಾರ್ದು. ಇವತ್ತು ಓದಿದ ಪಾಠ ಇವತ್ತೇ ಓದ್ಬೇಕು. ಇವತ್ತು ಒಂದು ಚಾಪ್ಟರ್ ಮುಗಿಸಿದ್ದಾರೆ, ಕ್ವಶನ್ ಆನ್ಸರ್ ಕೊಟ್ಟಿದ್ದಾರೆ ಟೀಚರು ಅಂದ್ರೆ ಆ ಕ್ವಶನ್ ಆನ್ಸರ್ ಸರಿಯಾಗಿ ಅರ್ಥ ಆಗಿಲ್ಲ. ಅರ್ಥ ಆಗೋವರೆಗೂ ಫಸ್ಟ್ ನಿಮ್ಗೆ ಅರ್ಥ ಆದ್ರೇನೆ ನಿಮ್ಗೆ ಆ ಎಸೆನ್ಸ್ ಮೈಂಡ್ ಅಲ್ಲಿ ಉಳ್ಕೊಳ್ಳೋದು. ಹೌದಲ್ಲ? ಫಸ್ಟ್ ಅರ್ಥ ಆಗೋವರೆಗೂ ಬಿಡಬಾರ್ದು. ಅರ್ಥ ಆಗೋವರೆಗೂ ಮನೇಲಿ ದೊಡ್ಡವರು ಇರ್ತಾರೆ, ಅವ್ರನ್ನ ಕೇಳಬೇಕು. ಓಕೆ, ನಿಮ್ಗೆ ಅರ್ಧಂಬರ್ಧ ಅರ್ಥ ಆಗ್ಬಿಡುತ್ತೆ, ಮುಕ್ಕಾಲ್ ಭಾಗ ಅರ್ಥ ಆಗ್ಬಿಟ್ಟಿರುತ್ತೆ. ಯಾವ್ದೋ ಒಂದು ವಿಷಯ ಅರ್ಥ ಆಗಿಲ್ಲ, ನಿಮ್ಗೆ ಅರ್ಥ ಆದ್ರೆ ನೀಟಾಗಿ ಸ್ಟೋರ್ ಆಗೋದು ಮೈಂಡ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಅಕ್ಕಪಕ್ಕದ ಫ್ರೆಂಡ್ಸ್ ಇರ್ತಾರೆ, ಅಕ್ಕ ಅವ್ರು ಇರ್ತಾರೆ, ಅಕ್ಕಂದಿರು, ಅವ್ರನ್ನ ಕೇಳಿ. ಓಕೆ, ಕೇಳಿ ತಿಳ್ಕೊಳ್ಳಿ. ಅದು ತಿಳ್ಕೊಳ್ಳೋವರೆಗೂ ನಿಮ್ಗೆ ತಲೆಯಲ್ಲಿ ಹೋಗಲ್ಲ. ತಿಳ್ಕೊಳ್ಳಿ, 4 ದಿನ ಡಿಸ್ಟರ್ಬ್ ಮಾಡಿ. ಒಳ್ಳೆ ವಿಷಯಕ್ಕೆ ತಪ್ಪೇ ಇಲ್ಲ, ಯಾವುದು ತಪ್ಪಿಲ್ಲ. ಒಳ್ಳೆ ವಿಷಯಕ್ಕೆ ನಮ್ಗೆ ಗೊತ್ತಿಲ್ಲ ಹೆಂಗೆ ಹೇಳ್ಕೊಡಕ್ಕ, ನಮ್ಮ ಮರ್ಯಾದೆ ಹೋಗಲ್ಲ. ಅರ್ಥ ಆಯ್ತಾ? ಹೇಳ್ಕೊಡ್ತಾರೆ. ನಾವು ಇಂಟ್ರೆಸ್ಟ್ ತೋರಿಸ್ಬೇಕಲ್ಲ. ನಮ್ಮ ಓದಿಗೆ ನಾವೇ ಇಂಟ್ರೆಸ್ಟ್ ತೋರಿಸ್ಬೇಕು, ಇನ್ನೊಬ್ರು ತೋರ್ಸಲ್ಲ. ಬೀದಿಲಿರೋನು ನಿಮ್ಗೋಸ್ಕರ ಓದಲ್ಲ. ನೀವೇ ಓದ್ರೆ ನೀವು ಎಕ್ಸಾಮ್ ಬರೆಯಕ್ಕಾಗ. ಹೌದಾ ಅಲ್ವಾ? ಸೊ ಏನ್ ಮಾಡ್ತೀರಾ? ಕಾನ್ಸಂಟ್ರೇಷನ್. ಅಗೇನ್ ವೈ. ಓಕೆ, ಈ ಆನ್ಸರ್ ಬಂತಾ? ಈ ಫಸ್ಟ್ ಒಂದ್ಸಲಿ ಕೇಳಿದ್ರೆ ಈ ಆನ್ಸರ್ ಬಂತು. ಇವಾಗ ತಿರ್ಗಾ ಇದನ್ನ ವೈ ಐ ಆಮ್ ಹ್ಯಾವಿಂಗ್ ಬ್ಯಾಡ್ ಹೆಲ್ತ್, ಯಾಕೆ ನನ್ಗೆ ಹೆಲ್ತ್ ಸರಿ ಇಲ್ಲ, ಹೆಲ್ತ್ ಕರೆಕ್ಟ್ ಆಗಿ ನೋಡ್ಕೊಬೇಕು ಅಂತ ಬರುತ್ತೆ. ಮೆಮೊರಿ ಬಗ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ನಲ್ಲ. ಓಕೆ, ಹೆಂಗ್ ಓದಬೇಕು ಏನು ಅಂತ. ಓಕೆ, ಇವಾಗ ಬಂದಿರೋ ಐಡಿಯಾನ ತಿರುಗಿ ಪ್ರಾಕ್ಟೀಸ್ ಮಾಡ್ತೀರಾ. 60% ಇರೋದು 70% ಆಗತ್ತೆ, 65% ಆಗತ್ತೆ. ತಿರ್ಗಾ ಅಲ್ಲಿ ಏನೋ ತಪ್ಪು ಮಾಡಿರ್ತೀರಾ. ಓಕೆ, ತಿರ್ಗಾ ಅದನ್ನ ರಿವೈವ್ ಮಾಡ್ಕೊಂಡ್ರೆ ತಿರ್ಗಾ ನೆಕ್ಸ್ಟ್ 75% ಹೋಗ್ತೀರಾ, 85% ಹೋಗ್ತೀರಾ, ಆಮೇಲೆ 95% ಹೋಗ್ತೀರಾ. ಈ ತರ ಒಂದೊಂದು ಟೆಸ್ಟಲ್ಲೂ ಒಂದೊಂದು ದಿನಾನೂ ಅಷ್ಟೇ. ಓಕೆ, ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ನೀವೇ ಜಸ್ಟಿಫೈ ಮಾಡಬೇಕು. ಸುಮ್ಮನೆ ಸ್ಕೂಲ್ಗೆ ಬಂದ ಅನ್ನುವಂಥ ವಿಷಯ ಇರಬಾರ್ದು. ಓಕೆ, ಯು ಆರ್ ಎ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್. ಓಕೆ, ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಇಸ್ ದೇರ್ ಆನ್ ಯು. ಓಕೆ, ನಿಮ್ಮ ಒಂದೊಂದು ಸೆಕೆಂಡ್ಗೂ ಒಂದೊಂದು ನಿಮಿಷಕ್ಕೂ ಜಸ್ಟಿಫೈ ಮಾಡ್ಕೊಳ್ಳಿ. ಇವತ್ತು ನಾನು ಸ್ಕೂಲ್ಗೆ ಹೋಗಿ ಬಂದೆ, ನಾನು ಏನು ಕಲ್ತಿದ್ದೀನಿ ಅದನ್ನು ನಾನು ಇವತ್ತು ಕರೆಕ್ಟಾಗಿ ಓದಬೇಕು. ನಿಮ್ಮ ಟೈಮ್ನ ನೀವು ಒಂದೊಂದು ನಿಮಿಷನೂ ಒಂದೊಂದು ದಿನಾನೂ ಜಸ್ಟಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿ. ಆ ಥರ ಜಸ್ಟಿಫೈ ಮಾಡಿಕೊಂಡ್ರೆ ಒಂದೊಂದು ತಪ್ಪುಗಳಿಂದ ನೀವು ಬಿಡುಗಡೆ ಆಗ್ತೀರಿ. ಓಕೆ, ಈ ತರ ನಿಮ್ಮದೇ ಆದಂತ ಒಂದು ಪ್ರತ್ಯೇಕವಾದ ಕಾರಣ ಇರುತ್ತೆ. ನಾನು 1-2 ಹೇಳಿದ್ದೀನಿ. ಓಕೆ, ನಿಮ್ಮದೇ ಆದಂತ ಒಂದು ಪ್ರತ್ಯೇಕವಾದ ಕಾರಣಗಳು ಇರ್ತವೆ. ಓಕೆ, ಸೋಂಬೇರಿತನ ಆಗ್ಬೋದು, ಲೇಜಿನೆಸ್ ಆಗ್ಬೋದು, ನಾನು ಯಾರು ಓದು ಅಂತ ಹೇಳಿಲ್ಲ, ಯಾಕೆ ಮಾರ್ಕ್ ತೆಗಿಬೇಕು, ಈ ತರ ಸುಮಾರು ವಿಷಯ ಇರ್ತವೆ. ಓಕೆ, ಅದೆಲ್ಲ ಬಿಟ್ಬಿಡಿ. ನೀವು ನಿಮ್ಮದೇ ಆದ ಪ್ರತ್ಯೇಕ ಪ್ರಶ್ನೆಗಳು ಹಾಕ್ಕೊಳ್ಳಿ. ಅದರಿಂದ ಅದು ಆನ್ಸರ್ ಬರುತ್ತೆ. ಆ ಆನ್ಸರ್ನ ತಿರ್ಗಾ ಅಗೇನ್ ವೈ. ಈ ತರ ಒಂದು ಪ್ರಶ್ನೆನ, ಒಂದು ವಿಷಯನ 5 ಸಲ ನೀವು ಕೇಳಿಬಿಟ್ರೆ ಅದಕ್ಕೆ ಆನ್ಸರ್ ಬಂದ್ರೆ ಸುಮಾರು ಆನ್ಸರ್ಸ್ ಸೇಮ್ ಬರುತ್ತೆ. ಫಸ್ಟ್ ಏನು ಬರುತ್ತೆ ಆನ್ಸರ್ಸ್ ಎಲ್ಲ ಬರೀರಿ. ಸುಮಾರು ಆನ್ಸರ್ ಸೇಮ್ ಬರುತ್ತೆ. ಆ ಸೇಮ್ ಬರೋದನ್ನ ತಗೊಳ್ಳಿ, ಬಿಟ್ಬಿಡಿ, ತಲೆ ಕೆಡ್ಸ್ಕೊಂಬೇಡಿ. ಸೇಮ್ ಬಂದ್ರೆ ತಲೆ ಕೆಡ್ಸ್ಕೊಂಬೇಡಿ. ಓಕೆ, ಅದನ್ನ ವರ್ಕ್ ಮಾಡೋಣಪ್ಪ, ಇಲ್ಲ ಇದಕ್ಕೆ ಬರುತ್ತೆ, ಇದೇ ಆನ್ಸರ್ ಬರ್ತಾ ಇದೆ, ಇದನ್ನ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ಬೇಕು ಅಂತ ಅನ್ಕೊಬೇಕು ನಾವು. ನಂತರ ಆ ಒಂದು ವಿಷಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು. ನೀವು ಒಂದೊಂದು ನಿಮಿಷನೂ ಒಂದೊಂದು ದಿನಾನು ಜಸ್ಟಿಫೈ ಮಾಡ್ಕೊಂಡ್ರೆ ನಾಳೆ ಯಾರೋ ಒಂದು ಕೋಚ್ ಇದಾರೆ ಅಂತ ಅನ್ಕೊಳ್ಳಿ. ನೀವು ಬರೀ ಕ್ರಿಕೆಟ್ ಅಲ್ಲಿ ಮಾತ್ರ ಅಲ್ಲ, ನಿಮ್ಗೂ ರಿಯಲ್ ಲೈಫ್ ಕೋಚ್ ಒಳಗಡೆನೆ. ನಿಮ್ಮ ಹೆಸರೇನಪ್ಪ? ಚನ್ವೀರ್. ಈ ಚನ್ವೀರ್ ಅಂತ ಒಂದು ಹುಡುಗ ಇದ್ದಾನೆ. ಈ ಚನ್ವೀರ್ ಒಳಗಡೆ ಇನ್ನೊಬ್ಬ ಇರ್ತಾನೆ. ಓಕೆ, ಏನ್ ತಪ್ಪು ಮಾಡಿದ್ರು ಹೇಳೋದಕ್ಕೆ, ಗೈಡ್ ಮಾಡೋದಕ್ಕೆ ಒಳಗಡೆ ಒಬ್ಬ ಚನ್ವೀರು ಫ್ರೆಂಡ್ ಇದ್ದಾನೆ ಅಲ್ವಾ? ಆ ಚನ್ವೀರು ನಿಮ್ಮ ಜಡ್ಜು, ನಿಮ್ಮ ಕೋಚು. ಓಕೆ, ಆ ಕೋಚ್ ಕೇಳ್ತಾನೆ, ಇವತ್ತು ಏನ್ ಮಾಡ್ದಪ್ಪ, ಏನ್ ಮಾಡಿದ್ಯಾ ನೀನು ಅಂತ ಕೇಳ್ತಾರಲ್ವಾ? ಆ ಥರ ಕೇಳಿ ನಿಮ್ಮನ್ನ ನಡ್ಸ್ಕೊಂಡು ಹೋಗೋದೇ ಆ ಚನ್ವೀರು. 2 ಚನ್ವೀರು, ಹೊರಗಡೆ ಚನ್ವೀರ್ ಇದ್ದಾರೆ, ಒಳಗಡೆ ಒಬ್ಬ ಚನ್ವೀರ್ ಇದ್ದಾನೆ. ಓಕೆ, ಅವನ ಹತ್ರ ಮಾತಾಡ್ತಾ ಇರ್ತಾನಲ್ವಾ, ಅದು ಮಾಡಪ್ಪ, ಇದು ಮಾಡಪ್ಪ, ನನಗೆ ಸ್ವೀಟ್ ತಿಂದ್ರೆ ಆಸೆ ಇದೆ, ಖಾರ ತಿನ್ಬೇಕು ಅಂತ ಅನ್ಸುತ್ತೆ, ಇದೆಲ್ಲ ಹೇಳೋದು ಯಾರು? ಒಳಗಡೆ ಇರೋ ಚನ್ವೀರು. ಅದೇ ತರ ನೀನ್ ಚೆನ್ನಾಗಿ ಓದ್ಬೇಕು, ನೋಡಪ್ಪ
ಚೆನ್ನಾಗಿ ಓದಬೇಕು, ಹಂಗೆ ಹಿಂಗೆ ಅಂತ ಹೇಳೋದು ಚನ್ವೀರೆ, ಒಳಗಡೆ ಇರುತ್ತೆ ಚನ್ವೀರೆ. ಸೊ ಹಿಂಗಿರುವಾಗ ನೀವೇನ್ ಮಾಡ್ಬೇಕು, ಒಂದೊಂದಾಗಿ ನಾವು ಮಾಡುವ ತಪ್ಪುಗಳು ಈ ತರ ಐಡೆಂಟಿಫೈ ಆಗತ್ತೆ. ಓಕೆ, ಆ ಒಂದು ತಪ್ಪುಗಳನ್ನ ಒಂದೊಂದಾಗಿ ನಾವು ಸರಿಪಡಿಸ್ಕೊಂಡು ಹೋದ್ರೆ 60% ಇರೋವಂತ ಈ ಹುಡುಗ ಸ್ಲೋ ಆಗಿ 70% ಹೋಗ್ತಾನೆ. ಆಮೇಲೆ 70% ಹೋಗಿ ತಿರ್ಗಿ 60% ಬರಲ್ಲ, ಏನು ಬರೋದಿಲ್ಲ, ಯಾಕಂದ್ರೆ ತಪ್ಪನ್ನು ಸರಿಪಡಿಸ್ಕೊಂಡಿದ್ದಾನೆ. ಓಕೆ, 70% ಇಂದ ನೆಕ್ಸ್ಟ್ 75-80% ಹೋಗ್ತಾನೆ, ಆಮೇಲೆ 90% ಹೋಗ್ತಾನೆ, ಆಮೇಲೆ 100% ಗ್ಯಾರಂಟಿನೇ. ನಾವು ನಮ್ಮ ತಪ್ಪುಗಳನ್ನ ತಿದ್ದುಕೊಂಡ್ರೆ, ಓಕೆ, ನಾವು ಅದಕ್ಕೆ ಹೇಳೋದು, ನಾವು ತಪ್ಪೇ ಮಾಡಬಾರ್ದು. ತಪ್ಪು ಮಾಡಿ ಉಗಿಸ್ಕೊಂಡ್ರು ಪರವಾಗಿಲ್ಲ, ಓಡಿಸ್ಕೊಂಡ್ರು ಪರವಾಗಿಲ್ಲ. ಓಡಿಸ್ಕೊಂಡ್ರೆ ನಾವು ಕೀಳಲ್ಲ. ಓಕೆ, ನೆಕ್ಸ್ಟ್ ಆ ಒಡಿಸ್ಕೊಳ್ಳುವಂತ ಸನ್ನಿವೇಶನೇ ಬರಬಾರ್ದು, ಅದಕ್ಕೆ ನಾವು ಹೋರಾಟ ಮಾಡಬೇಕು. ಸರಿನಾ? ಓಕೆ, ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳಿ. ಒಂದೊಂದು ನಿಮಿಷನ ತುಂಬಾ ಅತ್ಯಮೂಲ್ಯವಾದ ವಿಷಯ. ಓಕೆ ಓಕೆ, ಪರ್ಪಸ್ಫುಲ್ ಲೈಫ್ ಆಗಿ ನಾವು ಇರಬೇಕು ಅಂದ್ರೆ ನಾವು ಒಂದೊಂದು ತಪ್ಪುಗಳನ್ನು ನಾವು ತಿದ್ದುಕೊಂಡು ಹೋಗ್ಬೇಕು. ನಾವು ತಪ್ಪೇ ಮಾಡಬಾರ್ದು ಅಷ್ಟೇ. ಆ ಒಂದು ತಪ್ಪೇ ಈ ಕಾರಣ. ಇದಕ್ಕೆ ಒಂದು ತಪ್ಪುಗಳು ನಾವು ತಿದ್ದುಕೊಂಡ್ರೆ 100% ನಾವು ತೆಗಿಬೋದು. ಓಕೆ, ಸರಿನಾ? ಸೊ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಧನ್ಯವಾದಗಳು ಸರ್. ರಾಜಶೇಖರ್ ಸರ್ ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯ ಮಕ್ಕಳನ್ನು ವಿಚಾರಣೆ ಮಾಡಿ, ಅದರಲ್ಲೂ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಿಗೆ ಮೆಮೊರಿ ಪವರ್ ಬಗ್ಗೆ, ಅಭ್ಯಾಸ ಯಾವ ರೀತಿ ಮಾಡಬೇಕು, ಆರೋಗ್ಯದ ಕಡೆ ಕೆಲವೊಂದು ಪಾಯಿಂಟ್ಗಳನ್ನು ಹೇಳಿದ್ರಿ, ಮತ್ತು ಏಕಾಗ್ರತೆ ಕಾನ್ಸಂಟ್ರೇಷನ್ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ವಿ. ತುಂಬ ಧನ್ಯವಾದಗಳು. ನಾನು ಈ ಶಾಲೆಯನ್ನು ಬಡ ಮಕ್ಕಳ ಶಾಲೆ ಅಂತ ಅನ್ಸ್ಕೊಂಡಿದೆ, ಆದರೂ ಕೂಡ ಇಲ್ಲಿರುವಂಥ ಯಾರೂ ಬಡ ಮಕ್ಕಳು ಬುದ್ಧಿವಂತಿಕೆಯಲ್ಲಿ ಬಡತನ ಇಲ್ಲ, ತುಂಬ ಚೆನ್ನಾಗಿದ್ದಾರೆ, ಇಂಟೆಲಿಜೆಂಟ್ ಮಕ್ಕಳಿದ್ದಾರೆ. ಕಾನ್ವೆಂಟ್ಗೆ ಹೋದ್ರೇ ಓದು ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ಶಾಲೆಯಲ್ಲಿ ಮಕ್ಕಳು ಚೆನ್ನಾಗಿ ಬೆಳೀತಾ ಇದ್ದಾರೆ. ಇವ್ರನ್ನ ಚೆನ್ನಾಗಿ ಪೋಷಣೆ ಮಾಡಬೇಕು ಶಾಲೆಗಳು. ಕನ್ನಡ ಶಾಲೆಗಳನ್ನು ಉಳಿಸಿ ಅದನ್ನು ಪೋಷಣೆ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಬೆಲೆ ಸಿಗುತ್ತೆ. ಅದು ನನ್ನ ಅಭಿಪ್ರಾಯ. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಯಾರೋ ಮಕ್ಕಳಿಲ್ಲ, ಕನ್ನಡ ಮೀಡಿಯಮ್ ಏನ್ರಿ ಲಾಭ ಏನಿದೆ, ಕ್ಲೋಸ್ ಮಾಡಿಬಿಡ್ರಿ, ಇಂಗ್ಲೀಷ್ ಮೀಡಿಯಮ್ಗೆ ಓದಿಸ್ರಿ ಅಂತಾರೆ. ನನಗೆ ಅದು ಇಷ್ಟ ಇಲ್ಲ. ಕನ್ನಡ ಮಕ್ಕಳನ್ನು ಕನ್ನಡದಲ್ಲಿ ತಯಾರಿ ಮಾಡಿ, ಮುಂದಿನ ಪೀಳಿಗೆಯಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಇಂಗ್ಲೀಷ್ ಓದಿರ್ತಾರೆ. ಈಗ ನಮ್ಮ ಸರ್ಕಾರ ಕೂಡ ಕೆಲವು ದಾಖಲಾತಿಗಳನ್ನೆಲ್ಲ ಕನ್ನಡದಲ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಂಗ್ಲೀಷ್ ಓದ್ದವ್ರಿಗೆ ಇವಾಗ ಕೆಲವೊಂದು ಆಫೀಸ್ಗಳಿಗೆ ಹೋದರೆ ಕನ್ನಡದಲ್ಲಿರೋ ದಾಖಲಾತಿಗಳನ್ನು ಓದೋಕ್ಕಾಗ್ತಾ ಇಲ್ಲ. ಆ ಸಮಯದಲ್ಲಿ ಕನ್ನಡ ಮೀಡಿಯಮಲ್ಲಿ ನಾವು ಓದಿದ್ದಿದ್ರೆ ನಮಗೆ ಒಳ್ಳೆಯದಾಗ್ತಾ ಇತ್ತು ಅನ್ನೋ ಒಂದು ಜ್ಞಾನ ಈಗ ಬರ್ತಾ ಇದೆ. ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಕನ್ನಡ ಕಲಿಯುವಂಥ ಪ್ರತಿಯೊಬ್ಬ ಮಕ್ಕಳು ಇರಬೇಕು ಅಂತ ನನ್ನ ಆಸೆ. ಧನ್ಯವಾದಗಳು ಸರ್.